ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ಇವತ್ತಿನ ಕಾರ್ಯಕ್ರಮದಲ್ಲಿ ನೇರವಾಗಿ ಕಾಂಗ್ರೆಸ್ ಪ್ರೊಪಗ್ಯಾಂಡವನ್ನ, ಕಾಂಗ್ರೆಸ್ ಅಹಂಕಾರವನ್ನ, ಕಾಂಗ್ರೆಸ್ಸಿನ ಸುಳ್ಳಿನ ಕೋಟೆಯನ್ನ, ಆನ್ ಕ್ಯಾಮರಾ ಪುಡಿ ಮಾಡಿದಂತಹ ಇರಾನ್ನ ಕಥೆಯನ್ನ ನಿಮ್ಮ ಮುಂದೆ ಸವಿಸ್ತಾರವಾಗಿ ಇಡ್ತಾ ಹೋಗ್ತೀನಿ. ವೀಕ್ಷಕರೇ, ಪರ್ಷಿಯನ್ ಗಲ್ಫ್ ಅದೇ ರೀತಿ ಅರೇಬಿಯನ್ ಸಿ ಮಧ್ಯದಲ್ಲಿ ಸುಮಾರು 21 ಮೈಲಿ ಅಗಲದ ಒಂದು ಮಹತ್ವದ ಸಮುದ್ರ ಮಾರ್ಗ ಇದೆ. ಅದನ್ನು ನಾವು ಹಾರ್ಮುಜ್ ಜಲಸಂಧಿ ಅಂತ ಕರೆಯುವಂಥದ್ದು. ಜಗತ್ತಿನ ಒಟ್ಟು ತೈಲ ಸಾಗಣೆ ಸುಮಾರು 20% ಇದೇ ಮಾರ್ಗದ ಮೂಲಕ ಸಾಗತ್ತೆ. ಬಟ್ ಏನಾಗತ್ತೆ, ಮಾರ್ಚ್ 2026ರಿಂದ 2 ವಾರಗಳ ಕಾಲ ಇಡೀ ಜಗತ್ತಿಗೆ ಒಂಥರ ಉಸಿರುಗಟ್ಟಿದ ವಾತಾವರಣ ಸೃಷ್ಟಿ ಆಗತ್ತೆ. ಕಾರಣ, ಯುದ್ಧದ ಪರಿಣಾಮ ಇರಾನ್ ಈ ಮಾರ್ಗವನ್ನ ಸಂಪೂರ್ಣವಾಗಿ ಮುಚ್ಚುತ್ತೆ. ಯುದ್ಧ ನೌಕೆಗಳು ಮುಳುಗ್ತಾ ಇವೆ. ತೈಲ ಟ್ಯಾಂಕರ್ಗಳು ನೋಡಿದ್ರೆ ಈ ಕ್ರೂಷಿಯಲ್ ಸ್ಟೇಟ್ ಆಫ್ ಹಾರ್ಮೋಸ್ ದಾಟೋದಕ್ಕೆ ಆಗದೆ ಮಧ್ಯ ಸಮುದ್ರದಲ್ಲೇ ನಿಂತ್ಕೊಂಡಿದೆ. ಇದರ ಪರಿಣಾಮ ಮಧ್ಯಪೂರ್ವ ಗಲ್ಫ್ ಪ್ರದೇಶದಲ್ಲಿ ಸುಮಾರು 130 ಮಿಲಿಯನ್ 130 ಮಿಲಿಯನ್ ಬ್ಯಾರಲ್ ತೈಲ ಸಿಕ್ಕಾಕೊಂಡಿತ್ತು. ಅದನ್ನ ಸಾಗಿಸೋದಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಸಂಪೂರ್ಣವಾಗಿ ಎಲ್ಲ ಕಡೆ ನಿರ್ಮಾಣ ಆಯಿತು. ಇದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಏರಿಕೆ ಆದವು. ಬಟ್ ಭಾರತ ಇದಕ್ಕೆ ಹೊರತಾಗಿತ್ತು. ಭಾರತದಲ್ಲಿ ತೈಲ ಸಂಗ್ರಹಣೆ ಇದ್ದದ್ರಿಂದ ಅಂತಹ ಯಾವ ಸಮಸ್ಯೆ ಆಗಲಿಲ್ಲ. ಇಲ್ಲಿ ಹೇಗಾಯಿತು ಅಂತಂದ್ರೆ, ಒಂಥರ ಜಗತ್ತಿನ ಅತ್ಯಂತ ಪ್ರಮುಖ ಸಮುದ್ರ ಮಾರ್ಗ ಯುದ್ಧದ ವಲಯ ಆಗಿ ಮಾರ್ಪಾಟಾಗಿ ಬಿಡುತ್ತೆ. ಇದರ ಮಧ್ಯದಲ್ಲಿ ಇಂತಹ ಕಷ್ಟದ ಸಮಯದಲ್ಲಿ ದೇಶದ ಜೊತೆಗೆ ನಿಲ್ಲಬೇಕಾಗಿದ್ದಂತಹ ವಿರೋಧ ಪಕ್ಷಗಳು ಭಾರತದ ವಿದೇಶಾಂಗ ನೀತಿಯ ಒಂದು ಅಂತಿಮ ಅಧ್ಯಾಯವನ್ನ ಬರೆಯೋದಕ್ಕೆ ಶುರು ಮಾಡಿರ್ತವೆ. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ಪಾಪ, ಇನ್ನೇನು ಕೆಲವು ದಿನಗಳಲ್ಲಿ ಈ ವಿಚಾರವಾಗಿ ಇರಾನ್ ಕಡೆಯಿಂದಾನೇ ನಾವು ನಮ್ಮ ಮರ್ಯಾದೆಯನ್ನು ಕಳ್ಕೊಳ್ತೀವಿ ಅಂತ. ಹೌದು ಅಲ್ವೋ ವೀಕ್ಷಕರ? ಮಾರ್ಚ್ 5ನೇ ತಾರೀಕು ಅಮೆರಿಕದ ಸಬ್ಮರೀನ್ ಇಂಡಿಯನ್ ಓಷನ್ ನಲ್ಲಿ ಇರಾನ್ನ ಯುದ್ಧ ನೌಕೆ ಐರಿಸ್ ಡೀನಾವನ್ನ ಮುಳುಗಿಸಿದ್ದೇವೆ ಅನ್ನುವಂತಹ ಸುದ್ದಿ ಅಮೆರಿಕ ಹೊರ ಹಾಕಿದಾಗ ಇಡೀ ಜಗತ್ತು ಶಾಕ್ ಆಗತ್ತೆ. ಇದು ಒಂದು ಕಡೆ ಆದ್ರೆ, ರಾಹುಲ್ ಇಟಲಿ ಮಾತ್ರ ಕೂಡಲೇ ತಮ್ಮ ಮೊಬೈಲ್ ಫೋನ್ ಅನ್ನ ತಗೊಂಡು ತಮ್ಮ ಪ್ರೊಪಗ್ಯಾಂಡಾ ಕೆಲಸವನ್ನ ಶುರು ಮಾಡ್ಕೊಂಡು ಬಿಡ್ತಾರೆ. ಟ್ವೀಟ್ ಬಂದ್ಬಿಡ್ತು, ಜಗತ್ತು ಈಗ ಅಸ್ಥಿರ ಹಂತಕ್ಕೆ ಪ್ರವೇಶ ಮಾಡಿಬಿಟ್ಟಿದೆ, ಮುಂದೆ ಬಹಳ ಕಷ್ಟ ಕಾಲವನ್ನು ಎದುರಿಸಬೇಕಾಗುತ್ತೆ, ಭಾರತದ ತೈಲ ಪೂರೈಕೆ ಅಪಾಯದಲ್ಲಿದೆ, ಸಂಘರ್ಷ ನಮ್ಮ ಹತ್ತಿರನೇ ಬಂದು ಬಿಟ್ಟಿದೆ, ಇಂಡಿಯನ್ ಓಷನ್ ನಲ್ಲಿ ಇರಾನ್ ಯುದ್ಧ ನೌಕೆ ಮುಳುಗಿಬಿಟ್ಟಿದೆ. ಆದ್ರೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಯಾವ ರೆಸ್ಪಾನ್ಸ್ ಕೂಡ ಕೊಡ್ತಾ ಇಲ್ಲ, ಒಂದು ಮಾತನ್ನ ಕೂಡ ಆಡ್ತಾ ಇಲ್ಲ. ಅಲ್ಲ, ನಮಗೆಲ್ಲ ಗೊತ್ತು ಈ ವ್ಯಕ್ತಿದು ಎಷ್ಟು ದೊಡ್ಡ ಮಟ್ಟಿನ ನಾಟಕ ಅಂತ. ಅದಾದ ನಂತರ ಅದನ್ನ ಲೋಕಸಭೆವರೆಗೂ ಡ್ರ್ಯಾಗ್ ಮಾಡ್ತಾರೆ. ಅದರ ಬಗ್ಗೆ ಚರ್ಚೆಗಳು ಶುರು ಆಗುತ್ತೆ. ಅಲ್ಲಿ ರಾಹುಲ್ ಇಟಲಿ ಭಾಷಣ ಮಾಡ್ತಾ ಹೇಳ್ತಾರೆ, ಭಾರತದ ಇಂಧನ ಭದ್ರತೆ ಹಾನಿಗೊಂಡಿದೆ. ಇದು ಮೋದಿಜಿ ಸರ್ಕಾರದ ತಪ್ಪಾದ ವಿದೇಶಾಂಗ ನೀತಿಯಿಂದ ಆಗಿರುವಂಥದ್ದು. ಸರ್ಕಾರ ಭಾರತದ ತೈಲ ಪೂರೈಕೆದಾರರ ಜೊತೆಗೆ ಇರುವಂತಹ ಆ ಒಂದು ಸಂಬಂಧವನ್ನ ಅಮೆರಿಕದ ಕೈಗೆ ಒಪ್ಪಿಸ್ಕೊಂಡು ಬಿಟ್ಟಿದೆ. ಈ ರೀತಿಯಾದಂತಹ ಆರೋಪಗಳನ್ನ ಮಾಡ್ತಾರೆ. ಇದಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಸೇರಿಸಬೇಕಲ್ವಾ? ಅವರು ಶುರು ಮಾಡ್ಕೊಂಡು ಬಿಡ್ತಾರೆ, ಪ್ರಧಾನಿ ಮೋದಿಜಿ ದಶಕಗಳಿಂದ ನಿರ್ಮಿಸಲಾದಂತಹ ಭಾರತದ ವಿದೇಶಾಂಗ ನೀತಿಯನ್ನ ನಾಶ ಮಾಡಿಬಿಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಇನ್ನು ಜಯರಾಮ್ ರಮೇಶ್ ರಾಜತಾಂತ್ರಿಕ ವಿಪತ್ತು ಅಂತ ಹೇಳಿಕೆಯನ್ನು ಕೊಡ್ತಾರೆ. ಅಂದ್ರೆ ಒಟ್ನಲ್ಲಿ ಎಲ್ಲ ಸಂಪೂರ್ಣವಾಗಿ ವಿರೋಧ ಪಕ್ಷದ ಎಲ್ಲ ನಾಯಕರು ಒಂದೇ ನಿರ್ಣಯಕ್ಕೆ ಬಂದಿದ್ರು, ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ಮೋದಿಜಿ ಇರಾನ್ ಅನ್ನ ಕಳ್ಕೊಂಡಿದ್ದಾರೆ, ಇಡೀ ದೇಶಕ್ಕೆ ಹಬ್ಬಿಸ್ಬೇಕಿದನ್ನ. ಭಾರತ ಈಗ ಒಬ್ಬಂಟಿಯಾಗಿದೆ, ಗ್ಯಾಸ್ ಸಿಲಿಂಡರ್ಗಳು ದೇಶದಲ್ಲಿ ಖಾಲಿ ಆಗಿಬಿಟ್ಟಿದೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ, ಭಾರತವನ್ನ ಸಂಕಷ್ಟಕ್ಕೆ ದೂಡಿದ್ದಾರೆ. ಆದ್ರೆ ಇಲ್ಲಿ ಈ ವಿರೋಧ ಪಕ್ಷಗಳು ಒಂದು ಕಡೆ ಪತ್ರಿಕಾಗೋಷ್ಠಿ, ಮತ್ತೊಂದು ಕಡೆ ಪ್ರತಿಭಟನೆ, ಇನ್ನೊಂದು ಕಡೆ ಟ್ವೀಟು, ಒಟ್ಟಾರೆಯಾಗಿ ಜನರ ದಿಕ್ಕು ತಪ್ಪಿಸೋದ್ರಲ್ಲಿ ಬ್ಯುಸಿ ಆಗಿದ್ದಾಗ ಮೋದಿಜಿ ಮಾತ್ರ ಕಾಲಲ್ಲಿ, ದೂರವಾಣಿ ಕರೆಯಲ್ಲಿ ಮಹತ್ವದ ಮಾತುಕತೆಯನ್ನು ನಡೆಸ್ತಾ ಇದ್ರು. ಮಾರ್ಚ್ 12ನೇ ತಾರೀಕು ಅಂದ್ರೆ ಫೆಬ್ರವರಿ 28ಕ್ಕೆ ಅಮೆರಿಕ ಇಸ್ರೇಲ್ ದಾಳಿಗಳು ಇರಾನ್ ಮೇಲೆ ಆರಂಭ ಆದ ನಂತರದ ಮೊದಲ ಕರೆ ಮೋದಿಜಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಜೊತೆಗೆ ಮಾತಾಡ್ತಾರೆ. ಆ ಕರೆಯಲ್ಲಿ ಪ್ರತಿಯೊಂದು ಪದವನ್ನ ಕೂಡ ಯೋಚಿಸಿ ಬಳಸ್ತಾರೆ. ಅದಾದ ನಂತರ ಟ್ವೀಟ್ ಮಾಡ್ತಾರೆ ಮೋದಿಜಿ. ಏನಂತ? ಉದ್ವಿಗ್ನತೆ ಹೆಚ್ಚುತ್ತಾ ಇರೋ ಬಗ್ಗೆ
ನಾಗರಿಕರ ಜೀವಹಾನಿ, ನಾಗರಿಕರ ಮೂಲ ಸೌಕರ್ಯಕ್ಕೆ ಆಗಿರುವಂತಹ ಹಾನಿ, ಇದರ ಬಗ್ಗೆ ಆಳವಾದಂತಹ ಚಿಂತನೆಯನ್ನ ವ್ಯಕ್ತಪಡಿಸಿದೀನಿ. ಅಂದ್ರೆ ಇದರ ಅರ್ಥ ಟೆಹರಾನ್ಗೆ ಹೇಳ್ತಾ ಇರುವಂತದ್ದು, ನಿಮ್ಮ ನೋವನ್ನ ನಾವು ಅರ್ಥ ಮಾಡ್ಕೊಳ್ತೇವೆ, ನಾವು ನಿಮ್ಮ ಶತ್ರುಗಳು ಅಲ್ಲ. ಆಮೇಲೆ ಬರೀತಾರೆ, ಭಾರತೀಯ ನಾಗರಿಕರ ಸುರಕ್ಷತೆ, ಸರಕುಗಳು, ಇಂಧನ ಇದ್ಯಾವುದು ಕೂಡ ಅಡಚಣೆ ಇಲ್ಲದೆ ಸಾಗುವಂಥದ್ದು ಭಾರತದ ಪ್ರಮುಖ ಆದ್ಯತೆ ಆಗಿದೆ. ಅಂದ್ರೆ ಅದರ ಅರ್ಥ ಒನ್ಸ್ ಅಗೇನ್ ಟೆಹರಾನ್ಗೆ ಹೇಳ್ತಾ ಇರುವಂಥದ್ದು, ನಮ್ಮ ಹಡಗುಗಳು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸಾಗಬೇಕು, ನಮಗೆ ಹಾರ್ಮೋಸ್ ಜಲಸಂಧಿಯನ್ನ ಓಪನ್ ಮಾಡಿಸಿ ಕೊಡಿ. ಅಂದ್ರೆ ಒಳ್ಳೆ ರೀತಿಯಲ್ಲಿ ಹೇಳುವಂಥದ್ದು. ಆಮೇಲೆ ಬರೀತಾರೆ, ಶಾಂತಿ ಮತ್ತು ಸ್ಥಿರತೆಗೆ ಭಾರತ ಬದ್ಧವಾಗಿದೆ, ಸಂವಾದ, ರಾಜತಾಂತ್ರಿಕತೆಯ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಬೇಕು ಅಂತ ಒತ್ತಾಯಿಸಿದ್ದೇನೆ. ಯಾರು? ಮೋದಿಜಿ ಟ್ವೀಟ್ ಮಾಡುವಂಥದ್ದು. ಅಂದ್ರೆ ಇದರ ಅರ್ಥ ಇದು ಜಗತ್ತಿಗೆ ಹೇಳ್ತಾ ಇರುವಂಥದ್ದು, ಭಾರತ ಯಾವುದೇ ಅಥವಾ ಯಾರ ಭಾಗ ಕೂಡ ಅಲ್ಲ, ಯಾರಿಗೂ ಕೂಡ ಉತ್ತರದಾಯಿತ್ವ ಅಲ್ಲ. ಇಲ್ಲಿ ಯಾವುದೇ ಬೆದರಿಕೆಗಳಿರಲಿಲ್ಲ, ಅಮೆರಿಕದ ಒತ್ತಡ ಇಲ್ಲ, ಇಸ್ರೇಲ್ ಪರವಾಗಿ ಒಲವು ಇಲ್ಲ, ಸ್ವತಂತ್ರ ತತ್ವಾಧಾರಿತ ರಾಜತಾಂತ್ರಿಕ ಭಾಷೆ ಇತ್ತು ಇದರಲ್ಲಿ. ಒಪ್ಕೊಳ್ಳುತ್ತೀರಾ? ಇಲ್ಲಿ ವಿದೇಶಾಂಗ ಸಚಿವರಾದಂತಹ ಎಸ್ ಜೈಶಂಕರ್ ಅವರು ತಮ್ಮ ಇರಾನ್ ಪ್ರತಿನಿಧಿ ಅಬ್ಬಾಸ್ ಅರಕ್ಷಿ ಇವರ ಜೊತೆಗೆ ಫೆಬ್ರವರಿ 28ರಿಂದ ಸುಮಾರು 4 ಬಾರಿ ಮಾತಾಡಿದ್ದಾರೆ. ಕರೆಯಲ್ಲಿ ದಾಳಿ ಆದ ದಿನಾನೇ ಮಾತಾಡ್ತಾರೆ, ಅದಾದ ನಂತರ ಮಾರ್ಚ್ 5ನೇ ತಾರೀಕಿಗೆ ಮಾತಾಡ್ತಾರೆ, ನೆಕ್ಸ್ಟ್ ಮಾರ್ಚ್ 10ನೇ ತಾರೀಕಿಗೆ ಮಾತಾಡ್ತಾರೆ, ನೆಕ್ಸ್ಟ್ ಮಾರ್ಚ್ 12ನೇ ತಾರೀಕಿಗೆ ಮಾತಾಡ್ತಾರೆ. ಅಂಡ್ ಇದ್ಯಾವುದು ಕೂಡ ಹೆದರ್ಕೊಂಡು ಮಾಡಿರುವಂಥ ಕರೆಗಳಲ್ಲ. ವೆರಿ ಕೇರ್ಫುಲ್ ಆಗಿ ಒಂದು ಸ್ಟೇಬಲ್ ಕಾಂಟ್ಯಾಕ್ಟ್ ಅನ್ನ ಮೇಂಟೈನ್ ಮಾಡುವಂಥ ಭಾಗ ಆಗಿತ್ತು ನಮ್ಮ ಭಾರತದ ರಾಜತಾಂತ್ರಿಕತೆಯ ಭಾಗ. ಸೊ ಈಗ ನಾನು ಕಾಂಗ್ರೆಸ್ಸಿಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು. ಇಲ್ಲಿ ಮೋದಿಜಿ ಅವರು ಮಾತಾಡಿರುವಂಥದ್ದು, ಜೈಶಂಕರ್ ಜಿ ಅವರು ಮಾತಾಡಿರುವಂಥದ್ದು ಎಲ್ಲ ಬೆಳವಣಿಗೆ ಇದು ಇರಾನ್ ಜೊತೆಗೆ ಸಂಬಂಧವನ್ನ ಕಳ್ಕೊಂಡ ಸರ್ಕಾರದ ವರ್ತನೆನಾ ಅಥವಾ ಅವರ ಜೊತೆಗೆ ಸಂಭಾಷಣೆ ಯಾವತ್ತೂ ಕೂಡ ನಿಲ್ಲಿಸದಂತಹ ಸರ್ಕಾರದ ವರ್ತನೆನಾ? ಯಾವುದು? ಯಾಕಂತಂದ್ರೆ ನೀವುಗಳೇ ಅಲ್ವಾ, ಅಯ್ಯೋ ಇರಾನ್ ಮತ್ತೆ ಭಾರತ ಸಂಪೂರ್ಣವಾಗಿ ಬೇರೆ ಬೇರೆ ಆಗಿಬಿಡ್ತು, ದೂರ ಆಗಿಬಿಡ್ತು ಅಂತ ಕಣ್ಣೀರನ್ನ ಹಾಕಿದ್ದು. ಹಾಗಾಗಿ ಉತ್ತರ ಈಗ ನೀವೇ ಕೊಡ್ಬೇಕಲ್ವಾ? ವೀಕ್ಷಕರು, ಇಷ್ಟೆಲ್ಲ ಆಗಿ ಮಾರ್ಚ್ 13ನೇ ತಾರೀಕು ಶುಕ್ರವಾರ ಬೆಳಗ್ಗೆ ನವದೆಹಲಿಯಲ್ಲಿ ಭಾರತದಲ್ಲಿರುವಂತಹ ಇರಾನ್ ರಾಯಭಾರಿ ಯಾರು? ಮೊಹಮ್ಮದ್ ಫತಾಲಿ ಪತ್ರಕರ್ತರ ಮುಂದೆ ನಿಲ್ತಾರೆ. ಅವರಿಗೊಂದು ಜಸ್ಟ್ ಒಂದು ಸಿಂಪಲ್ ಪ್ರಶ್ನೆಯನ್ನು ಕೇಳಲಾಗತ್ತೆ. ಏನು? ಭಾರತೀಯ ಹಡಗುಗಳಿಗೆ ಹಾರ್ಮೋಸ್ ಜಲಸಂಧಿ ಮೂಲಕ ಸಾಗೋದಕ್ಕೆ ಅನುಮತಿ ಸಿಗುತ್ತಾ ಸಿಗಲ್ವಾ? ಈ ಭಾರತದಲ್ಲಿರುವಂತಹ ಭಾಷೆ ಇಲ್ಲದಂತ ಅಂದ್ರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂಥವರಿಗೆ ಸುಲಭವಾಗಿ ಅವರೊಂದು ಉತ್ತರವನ್ನ ಕೊಡ್ತಾರೆ, ಹೌದು ಅನುಮತಿ ಕೊಡ್ತೀವಿ. ಯಾಕಂತಂದ್ರೆ ಭಾರತ ನಮ್ಮ ಸ್ನೇಹಿತ. ಜಸ್ಟ್ 2 ಸೆಂಟೆನ್ಸ್ ಅಷ್ಟೇ. ಈ 2 ಸೆಂಟೆನ್ಸ್ 2 ವಾರಗಳಿಂದ ವಿರೋಧ ಪಕ್ಷಗಳು ಕಷ್ಟಪಟ್ಟು ಸೃಷ್ಟಿ ಮಾಡಿದಂತಹ ಆ ಒಂದು ಸುಳ್ಳಿನ ಕೋಟೆಯನ್ನ ಒಂದೇ ಕ್ಷಣಕ್ಕೆ ಪುಡಿ ಪುಡಿ ಮಾಡಿ ಹಾಕತ್ತೆ. ಶುಕ್ರವಾರ 13ನೇ ತಾರೀಕು ಸಾವಿರಾರು ಮೆಟ್ರಿಕ್ ಟನ್ LPG ತುಂಬಿಕೊಂಡಂತಹ ಹಡಗುಗಳು ಹಾರ್ಮೋಸ್ ಜಲಸಂಧಿಯನ್ನ ತಲುಪೋದಕ್ಕೆ ಅಥವಾ ದಾಟೋದಕ್ಕೆ ಸಿದ್ಧ ಆಗಿದ್ದವು. ಮುಂದಿನ ಕೆಲವು ದಿನಗಳಲ್ಲಿ ಭಾರತವನ್ನ ತಲುಪುವಂತಹ ನಿರೀಕ್ಷೆ ಕೂಡ ಇದೆ. ಇಲ್ಲಿ INS ಶಿವಾಲಿಕ್ ಸುಮಾರು 40,000 ಮೆಟ್ರಿಕ್ ಟನ್ LPGಯನ್ನು ಹೊತ್ಕೊಂಡು ಇರಾನ್ನ ಬಂದರ್ ಅಬ್ಬಾಸ್ ಪೋರ್ಟಿಂದ ಹಾರ್ಮೋಸ್ ಜಲಸಂಧಿಯನ್ನ ದಾಟಿ ಭಾರತೀಯ ನೌಕಾಪಡೆಯ ಸಂಪೂರ್ಣ ಎಸ್ಕಾರ್ಟ್ ಜೊತೆಗೆ ಭಾರತವನ್ನ ತಲುಪಿದೆ. ಅದಾದ ನಂತರ ಇನ್ನೊಂದು ಭಾರತೀಯ ಹಡಗು ಕೂಡ ಸೇಮ್ ಅದೇ ರೀತಿ ಬಂದಿದೆ. ನೋಡಿ, ಇಲ್ಲಿ ಅಮೆರಿಕದ ಹಡಗುಗಳಿಗೆ ಇರಾನ್ ನಿರ್ಬಂಧವನ್ನ ಹೇರಿದೆ, ಯುರೋಪಿನ ಹಡಗುಗಳಿಗೆ ಇರಾನ್ ನಿರ್ಬಂಧವನ್ನ ಹೇರಿದೆ, ಇಸ್ರೇಲ್ ಹಡಗುಗಳಿಗೆ ಇರಾನ್ ನಿರ್ಬಂಧವನ್ನ ಹೇರಿದೆ. ಆದರೆ ಭಾರತೀಯ ಹಡಗುಗಳಿಗೆ ಭಾರತೀಯ
ನೌಕಾಪಡೆಯ ಎಸ್ಕಾರ್ಟ್ನ ಜೊತೆಗೆ ಸುರಕ್ಷಿತವಾಗಿ ಮನೆಗೆ ಬರ್ತಾ ಇದೆ. ಇದು ಕಾಂಗ್ರೆಸ್ಸಿನ ಪ್ರೊಪಗ್ಯಾಂಡಾಗೆ, ಕಾಂಗ್ರೆಸ್ಸಿನ ನಾಟಕಕ್ಕೆ ಮೋದಿಜಿ ಮೌನವಾಗಿ ಕೊಟ್ಟಂತಹ ದಿಟ್ಟ ಉತ್ತರ. ಮೌನವಾಗಿ ಕೊಟ್ಟಂತಹ ದಿಟ್ಟ ಉತ್ತರ ಇದು. ರಾಹುಲ್ ಇಟಲಿ ಏನು ಹೇಳಿದ್ರು? ಭಾರತಕ್ಕೆ ಈಗ ಇರುವಂಥದ್ದು ಕಾಂಪ್ರಮೈಸ್ಡ್ ಪ್ರಧಾನಮಂತ್ರಿ. ಅವರು ನಮ್ಮ ಸ್ಟ್ರಾಟಜಿಕ್ ಅನಾಟಮಿಯನ್ನು ತ್ಯಜಿಸಿದ್ದಾರೆ. ಈ ಆರೋಪಕ್ಕೆ ಇರಾನ್ ರಾಯಭಾರಿನೇ ತಮ್ಮ ಉತ್ತರದ ಮೂಲಕ ಕೊಡ್ತಾರೆ. ಏನು? ಭಾರತ ನಮ್ಮ ಸ್ನೇಹಿತ ರಾಷ್ಟ್ರ. ಹಾರ್ಮೋಜ್ ಜಲಸಂಧಿಯನ್ನ ಭಾರತೀಯ ಹಡಗುಗಳಿಗೆ ಓಪನ್ ಮಾಡಿ ಕೊಡ್ತಾರೆ. ಅಲ್ಲಿಗೆ ರಾಹುಲ್ ಇಟಲಿಗೆ ಮೊದಲ ಪೆಟ್ಟು ಇರಾನ್ ಕಡೆಯಿಂದ ಬಂತಾ. ನೆಕ್ಸ್ಟ್ ರಾಹುಲ್ ಇಟಲಿ ಇನ್ನೊಂದು ಆರೋಪವನ್ನ ಮಾಡಿದ್ರು. ಏನು? ಭಾರತ ಸರ್ಕಾರ ತೈಲ ಪೂರೈಕೆದಾರ ರಾಷ್ಟ್ರಗಳ ಜೊತೆಗೆ ಸಂಬಂಧವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ, ಮಾರ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೆ ಇರಾನ್ ರಾಯಭಾರಿಯ ಉತ್ತರದಲ್ಲಿ ಮತ್ತೊಮ್ಮೆ ಸ್ಲಿಪ್ಪರ್ ಶಾಟ್. ಇರಾನ್ ರಾಯಭಾರಿ ಏನು ಹೇಳಿದ್ರು? ಭಾರತ ಸರ್ಕಾರ ಹಲವಾರು ಕ್ಷೇತ್ರಗಳಲ್ಲಿ ಇರಾನ್ಗೆ ಸಹಾಯವನ್ನ ಮಾಡಿದೆ. ಭಾರತ ಮತ್ತೆ ಇರಾನ್ ಎರಡೂ ರಾಷ್ಟ್ರಗಳಿಗೆ ಸಾಮಾನ್ಯ ಹಿತಾಸಕ್ತಿ ಇದೆ, ಸಾಮಾನ್ಯ ಭವಿಷ್ಯ ಇದೆ. ಸೊ ಇದು ರಾಹುಲ್ ಇಟಲಿ ಗ್ಯಾಂಗ್ ಅಂಡ್ ಕಾಂಗ್ರೆಸ್ ಮಾಡಿದಂತಹ ಎಲ್ಲ ಆರೋಪಗಳಿಗೆ ಒಂಥರ ದಾಖಲೆಗಳ ಸಮೇತ ಆನ್ ಕ್ಯಾಮ್ರಾ ಮುಂದೆನೆ ಇರಾನ್ ಅಂಬಾಸಿಡರ್ ಸಂಪೂರ್ಣವಾಗಿ ಖಂಡಿಸಿದ ಹಾಗಿತ್ತು. ರಾಹುಲ್ ಗ್ಯಾಂಗ್ಗೆ ರಪ 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 ಅಂತ ಬಾರಿಸಿದ ಹಾಗಿತ್ತು ಈ ಉತ್ತರ. ಪಾಪ ಈಗ ದೇಶದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಪ್ರೊಪಗ್ಯಾಂಡವನ್ನು ಸೃಷ್ಟಿ ಮಾಡಿ ಮೋದಿಜಿ ವಿರುದ್ಧ ಎತ್ತಿ ಕಟ್ಟಿದಂತಹ ಕಾಂಗ್ರೆಸ್ ನಾಯಕರು ಒಂದು ಕಷ್ಟದ ದೃಶ್ಯವನ್ನು ನೋಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಏನದು? ಏನಿಲ್ಲ, ಭಾರತಕ್ಕೆ ಸಂಪೂರ್ಣವಾಗಿ ಮುಚ್ಚಲಾಗಿದೆ ಅಂತ ಅವರು ಹೇಳಿದಂತಹ ಅದೇ ಹಾರ್ಮೋಜ್ ಜಲಸಂಧಿಯನ್ನ ಭಾರತೀಯ LPG ಟ್ಯಾಂಕರ್ಗಳು ಸುಲಭವಾಗಿ ದಾಟಿ ಬರುತ್ತಾ ಇರುವಂತಹ ದೃಶ್ಯ. ಇದನ್ನ ನೋಡೋದಕ್ಕೆ ನಮಗೆ ಎರಡೂ ಕಣ್ಣುಗಳು ಸಾಲದು. ಆದರೆ ಏನು ಮಾಡೋದು? ರಾಹುಲ್ ಇಟಲಿ ಗ್ಯಾಂಗ್ಗೆ ಎರಡೂ ಕಣ್ಣು ಮುಚ್ಚಿಕೊಳ್ಬೇಕಾದಂತಹ ಪರಿಸ್ಥಿತಿ. ಹೌದಲ್ವೋ? ಇದನ್ನ ಕೇವಲ ರಾಜಕೀಯದ ದೃಷ್ಟಿಯಿಂದ ಮಾತ್ರ ನೋಡಬೇಡಿ ಯಾರು ಕೂಡ. ಇದವೆಲ್ಲವನ್ನು ಕೂಡ ಮೀರಿರುವಂಥದ್ದು. ಯಾಕಂತಂದ್ರೆ ಭಾರತ ಜಗತ್ತಿನ 3ನೇ ಅತಿ ದೊಡ್ಡ ತೈಲ ಬಳಕೆದಾರ ದೇಶ. ಭಾರತಕ್ಕೆ ಬೇಕಾಗಿರುವಂತಹ ಸುಮಾರು 50% ಕಚ್ಚಾ ತೈಲ ಹಾರ್ಮೋಜ್ ಜಲಸಂಧಿಯ ಮೂಲಕನೇ ಸಾಗುತ್ತೆ. ಹಾಗಾಗಿ ಇದು ಕೇವಲ ವಿದೇಶಾಂಗ ನೀತಿಯ ಕಥೆ ಮಾತ್ರ ಅಲ್ಲ, ಇದು ನಮ್ಮ ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿರುವಂತಹ ಗ್ಯಾಸ್ ಸಿಲಿಂಡರ್ನ ಕಥೆ, ನಮ್ಮ ನಿಮ್ಮ ರೂಮ್ಗಳಲ್ಲಿರುವಂತಹ ಗ್ಯಾಸ್ ಸಿಲಿಂಡರ್ನ ಕಥೆ, ನಾವು ನೀವು ಊಟ ಮಾಡೋದಕ್ಕೆ ಹೋಗುವಂತಹ ಹೋಟೆಲಿನ ಕಥೆ ಕೂಡ ಹೌದು. ನಮಗೆಲ್ಲರಿಗೂ ಸಂಬಂಧಿಸಿರುವಂತಹ ಕಥೆ ಇದು. ಅಂಡ್ ಇಂತಹ ಸಂಕಷ್ಟದ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಬೇಕಾಗಿದ್ದಂಥದ್ದು ಒಂದು ಅಪರೂಪದ ಗುಣ. ಏನು? ಈ ಸಂಘರ್ಷದಲ್ಲಿರುವಂತಹ ಎಲ್ಲ ರಾಷ್ಟ್ರಗಳ ಜೊತೆಗೆ ಒಂದು ಅದ್ಭುತ ಸಂಬಂಧವನ್ನ ನಿರ್ಮಿಸಿಕೊಂಡಿರುವಂತಹ ನಾಯಕತ್ವ. ಯುದ್ಧದಲ್ಲಿರುವಂತಹ ಪ್ರತಿಯೊಂದು ದೇಶದ ಜೊತೆಗೆ ಡೆಲ್ಲಿ ಕನೆಕ್ಷನ್ ಅನ್ನ ಇಟ್ಕೊಂಡಿರುವಂತಹ ನಾಯಕತ್ವ. ಅಂಡ್ ಅದನ್ನ ಮಾಡಿದ್ಯಾರು? ಒನ್ ಅಂಡ್ ಓನ್ಲಿ ಮೋದಿಜಿ. ಇವತ್ತು 2 ಹಡಗುಗಳು, 40,000 ಟನ್ LPG, 100 ಭಾರತೀಯ ಸಮುದ್ರ ಸೈನಿಕರು ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಅಮೆರಿಕಾಗೆ ಮುಚ್ಚಲ್ಪಟ್ಟಿದ್ದಂತಹ ಹಾರ್ಮೋಜ್ ಜಲಸಂಧಿ, ಯುರೋಪಿಗೆ ಮುಚ್ಚಲ್ಪಟ್ಟಿದ್ದಂತಹ ಹಾರ್ಮೋಜ್ ಜಲಸಂಧಿ, ಇಸ್ರೇಲಿಗೆ ಮುಚ್ಚಲ್ಪಟ್ಟಿದ್ದಂತಹ ಹಾರ್ಮೋಜ್ ಜಲಸಂಧಿ ಭಾರತಕ್ಕೆ ಮಾತ್ರ ಓಪನ್ ಆಗಿದೆ. 2 ವಾರಗಳ ಕಾಲ ವಿರೋಧ ಪಕ್ಷ ಮೋದಿಜಿ ಸರೆಂಡರ್ ಅಂತ ಬೊಬ್ಬೆಯನ್ನ ಹಾಕ್ತು. ಆದ್ರೆ ಅದೇ 2 ವಾರಗಳಲ್ಲಿ ಇರಾನ್ ಭಾರತವನ್ನ ಸ್ನೇಹಿತ ರಾಷ್ಟ್ರ ಅಂತ ಕರೀತು. ಇಲ್ಲಿ ನಮ್ಮವ್ರು ಯಾರು? ಯೋಚನೆ ಮಾಡಿ. ಕಾಂಗ್ರೆಸ್ನ ಎಲ್ಲ ದ್ವೇಷ ರಾಜಕೀಯಕ್ಕೆ, ಎಲ್ಲ ಸುಳ್ಳುಗಳಿಗೆ, ಎಲ್ಲ ಪ್ರೊಪಗ್ಯಾಂಡಾಗಳಿಗೆ ಈ ಹಾರ್ಮೋಜ್ ಜಲಸಂಧಿಯನ್ನ ದಾಟ್ತಾ ಇರುವಂತಹ ಈ ಹಡಗುಗಳೇ ದಿಟ್ಟ ಉತ್ತರ. ನೋಡ್ಕೊಂಡು ಖುಷಿ ಪಡಿ, ಉರ್ಕೊಳ್ಳಿ, ಏನಾದ್ರೂ ಮಾಡಿ. ಇನ್ನು ನೀವು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.